ನಡೆದಿದ್ದ ವಿಷಯ ಗೊತ್ತಾಯ್ತು. ನಿಮ್ಮ ಜೊತೆ ಯಾವಾಗಲೂ ನಾವು ನಮ್ಮ ಕುಟುಂಬ ಇದೆ. ಇಂಡಿಯಾದಲ್ಲಿ ಆಗಲಿಲ್ಲ ಅಂದರು ಫಾರಿನ್ಗಾದರೂ ಕರ್ಕೊಂಡೋಗಿ ದಯಾನಂದ್ಗೆ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಫ್ಯಾಮಿಲಿ ದಯಾನಂದ್ ಫ್ಯಾಮಿಲಿ ಜೊತೆಗೆ ಯಾವಾಗಲೂ ಇರುತ್ತೆ. ಹಲೋ ಸರ್. ಏನ್ರಿ ಶಶಿಧರ್, ಹೇಗಿದ್ದಾರೆ ನಿಮ್ ತಂದೆ? ಅವ್ರಿಗೇನು ಸರ್, ಪ್ರಜ್ಞೆಯಲ್ಲಿ ಆರಾಮಾಗಿದ್ದಾರೆ. ಎಚ್ಚರ ಇಲ್ಲದೆ ಇರೋ ನಮ್ಮ ನೆಮ್ಮದಿನೇ ಹಾಳಾಗಿರೋದು. ಯಾಕ್ರಿ, ಏನಾಯ್ತು? ಏನೋ ಟೆನ್ಷನ್ ಅಲ್ಲಿ ಇದ್ದಾಗಿದ್ದೀರಾ? ಕೆಲ್ಸಗಳೆಲ್ಲ ಆರಾಮಾಗಿ ನಡೀತಾ ಇದೆ ತಾನೆ? ಕೆಲ್ಸದ ಮನೆ ಹಾಳಾಗೋಯ್ತು ಸರ್. ಇಲ್ಲಿ ನಮಗೆ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಪ್ರಾಬ್ಲಮ್ ಏನಾಯ್ತು? ನನ್ನಿಂದ ಏನಾದ್ರೂ ಸಹಾಯ ಬೇಕಾ? ಅದು ಫ್ಯಾಕ್ಟ್ರಿಲಿ ಒಂದು ಮೆಷಿನ್ ಕೆಟ್ಟೋಗಿತ್ತು ಸರ್. ಅದನ್ನ ಸರಿ ಮಾಡ್ತೀನಿ ಅಂತ ಒಬ್ಬ ಲೇಬರ್ ಕೈ ಹಾಕ್ದ. ಸರ್, ನಿಮ್ಮ ಮೇಲೆ ನಮ್ಗೆ ತುಂಬಾ ಮರ್ಯಾದೆ ಇದೆ ಸರ್. ಹಾಗಂತ ನೀವ್ ಹೇಳಿದ ರೀತಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಯಾವ ಮಿಷನ್ ಅಲ್ಲಿ ಯಾವ ಪ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ಲ ಸರ್. ಸರ್ವಿಸ್ ಆಗಿರೋ ಮಿಷನ್ ಅಲ್ಲಿ ಈ ರೀತಿ ಆದ್ರೆ ನಾವು ಯಾವ ನಂಬಿಕೆ ಮೇಲೆ ಕೆಲಸ ಮಾಡೋದು ಸರ್? ನೋಡಿ, ನಾನೇ ಖುದ್ದಾಗಿ ನಿಂತ್ಕೊಂಡು ಇನ್ನೊಂದ್ಸಲ ಎಲ್ಲ ಮಷೀನ್ಸ್ ಚೆಕ್ ಮಾಡಿಸಿದ್ಮೇಲೆ ಕೆಲಸ ಶುರು ಮಾಡೋಣ. ಅದಕ್ಕೆ ಆಗ್ಲಿ ಶಶಿಧರ್, ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ಇಷ್ಟು ಸಣ್ಣ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ್ಕಾಗದೆ ನಿಮ್ಮ ಅಣ್ಣನ್ನ ಕರೆಸ್ಕೊಂಡಿದ್ದೀರಲ್ಲ, ಬುದ್ಧಿ ಇದೆಯಾ ನಿಮಗೆ? ಸರ್, ಸಡನ್ ಆಗಿ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡ್ಬಿಟ್ರಲ್ಲ, ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಸರ್. ಅಲ್ಲ ಶಶಿಧರ್, ನೀವು ಮಾಲೀಕರು, ಅವರು ಕೆಲ್ಸಗಾರರು. ಆಕ್ಸಿಡೆಂಟಲ್ಲಿ ಯಾರೋ ಒಬ್ಬ ಸತ್ರೆ ಅವರಿಗೆ ಕಂಪನಿಯಿಂದ ಇನ್ಶೂರೆನ್ಸ್ ಸಿಗತ್ತೆ. ಬೇರೆಯವರಿಗೆಲ್ಲ ಕೆಲಸ ಮಾಡಕ್ ತೊಂದರೆ ಆಗ್ತಾ ಇದೆ ಅಂದ್ರೆ ಬಿಟ್ಟೋಗ್ಲಿ ಬಿಡ್ರಿ. ಕಾರ್ಮಿಕರ ಮುಂದೆ ಮಾಲೀಕರು ತಲೆ ತಗ್ಸೋದು ಯಾಕೆ? ಅವ್ರನ್ನ ಬೇಡ್ಕೊಳ್ಳೋದು ಯಾಕೆ? ಯಾರಿಗೆ ಕೆಲಸ ಬೇಕೋ ಅವ್ರಿಗೆ ಇರ್ಲಿ, ಗಲಾಟೆ ಮಾಡೋರ್ನ ತೆಗೆದಾಕಿ. ತುಂಬಾ ಸಿಂಪಲ್ ಕಣ್ರಿ ಇದು. ಸರ್, ಇದಕ್ಕೆಲ್ಲ ಅಣ್ಣ ಒಪ್ಬೇಕಲ್ಲ. ನಿಮ್ಮ ಅಣ್ಣನ ಪರ್ಮಿಷನ್ ಕೇಳಿ 2 ಮಕ್ಕಳು ಮಾಡ್ಕೊಂಡ್ರೇನ್ರಿ ನೀವು? ಸರ್, ಏನ್ ಶಶಿಧರ್ ನೀವು ಎಲ್ಲದಕ್ಕೂ ಅಣ್ಣನ ಪರ್ಮಿಷನ್ನು, ತಂಗಿ ಪರ್ಮಿಷನ್ನು, ಅಪ್ಪನ ಪರ್ಮಿಷನ್ನು ಅನ್ಕೊಂಡು. ನೋಡಿ, ನಾನು ಒಬ್ಬ ಇಂಡಸ್ಟ್ರಿಯಲಿಸ್ಟು, ನೀವು ಒಬ್ಬ ಇಂಡಸ್ಟ್ರಿಯಲಿಸ್ಟು. ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರೆ ಏನು ಮಾಡ್ತಾ ಇದ್ದೆ ಅನ್ನೋದನ್ನ ಹೇಳಿದ್ದೀನಿ. ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಸಂಜೀವ, ನೀನು ತಗೊಳಪ್ಪ. ಅಮ್ಮು, ಸಂಜೀವ, ನೀವಿಬ್ರು ಇವತ್ತು ಸರಿಯಾದ ಸಮಯದಲ್ಲಿ ಬರ್ಲಿಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ. ನಾವು ಸುಮ್ಮನೆ ಜನ ಅಂತೀವಿ, ಆದ್ರೆ ಕಷ್ಟ ಬಂದ್ರೆ ಯಾವ ಜನನೂ ಮುಂದಕ್ಕೆ ಬರಲ್ಲ. ಕಷ್ಟಕ್ಕಾಗೋರು ನಮ್ಮೋರು ತಮ್ಮೋರು ಅಂತಿರೋರೆ. ಅಮ್ಮು, ತುಂಬಾ ಥ್ಯಾಂಕ್ಸ್. ಸಂಜೀವ, ನಿಂಗೂ ಥ್ಯಾಂಕ್ಸ್ ಕಣೋ. ಏನು ಚಿಕ್ಕಮ್ಮ ನೀವು ಥ್ಯಾಂಕ್ಸ್ ಎಲ್ಲ ಹೇಳ್ಕೊಂಡು? ಇರ್ಲಿ ಬಿಡು. ರೀ, ಏನಾಯ್ತು? ಎಲ್ಲ ಸರಿ ಹೋಯ್ತಲ್ಲ, ನೀವ್ಯಾಕಿನ್ನು ಮುಖ ಉದಿಸ್ಕೊಂಡೇ ಇದ್ದೀರಾ? ನೋಡ್ತಿಯಲ್ಲ, ಆ ಕಿಟ್ಟಿ ಎಂಥವನು ಅಂತ. ಅಂಥ ಕೆಟ್ಟ ಮನುಷ್ಯನಿಗೆ ನಮ್ಮ ಲಕ್ಷ್ಮಿನ ಕಟ್ಟೋದಕ್ಕೆ ಹೋಗಿದ್ಯಲ್ಲ, ನಾನು ಮೈಯೆಲ್ಲ ಉರಿಯತ್ತೆ. ಏನ್ ಮಾಡ್ಲಿರಿ, ಆವಾಗ ನನ್ನ ಪರಿಸ್ಥಿತಿ ಹಾಗಿತ್ತು. ಆದ್ರೆ ಇವತ್ತು ಮಾತ್ರ ನೀವು ಲಕ್ಷ್ಮಿ ಹೆಸರು ಎತ್ತೋ ಹಾಗಿಲ್ಲ. ಚಿಕ್ಕಮ್ಮ, ಯಾಕೆ ಏನಾಯ್ತು? ಲಕ್ಕಿ ಏನು ಹೇಳಿದ್ಲು? ನನಗೆ ವಿಷಯ ಗೊತ್ತಿಲ್ಲದೆ ದೇವಿಕಿಯವ್ರ ಕೈಲಿ ನಾನು ಬೈಸ್ಕೊಳ್ಳೋ ಹಾಗೆ ಮಾಡಿದಾಳೆ ಕಣೋ. ದೇವಕಿ ಅತ್ತೆ ನಿಮಗ್ ಬೈದ್ರಾ? ಹ್ಞೂ ಅಮ್ಮ, ಪಾಪ. ಬೈದಿದ್ರಲ್ಲಿ ಅವ್ರ ತಪ್ಪೇನಿಲ್ಲ. ಸಾಹೇಬ್ರಿಗೆ ಹುಷಾರಿಲ್ಲ ಅಂತ ಲಕ್ಷ್ಮಿ ಒಂದು ಮಾತು ನನಗೆ ಹೇಳ್ಬಾರ್ದ? ಅವಳು ಹೋಗ್ಲಿ ಬಿಡು ಅಮ್ಮ. ನೀನಾದ್ರೂ ಯಜಮಾನ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ಬೇಕಲ್ವಾ? ಅತ್ತೆ, ತಾತಂಗೆ ಏನಾಯ್ತು? ಅಡ್ಮಿಟ್ ಮಾಡೋ ಅಂಥದ್ದು ಏನಾಗಿದೆ ತಾತಂಗೆ? ಅಮ್ಮ, ಅಂದ್ರೆ ನಿನಗೂ ಈ ವಿಷಯ ಗೊತ್ತಿಲ್ವಾ?
ಅದಕ್ಕೆ ವಾಪಸ್ ಬಂದು ಕೂತಿಯಾರ. ಶಶಿ ನೀನೇನೋ ಮಾತಾಡ್ಬೇಡ, ಸುಮ್ಮನಿರು. ದೇವಕಿ ಬಂದು ಮಾತಾಡ್ತಾಳ. ಪೊಲೀಸವ್ರು ಯಾಕೆ ಬಂದ್ರು? ನಾನೇ ಕರ್ತಿದ್ದೆ ಅಣ್ಣ, ಸೇಫ್ಟಿ ಇರಲಿ ಅಂತ. ನೀನ್ ಯಾಕೆ ಆತರ ಪಟ್ಟೆ ಶಶಿ? ಹಲೋ ಇನ್ಸ್ಪೆಕ್ಟರ್. ಸರ್, ದೇವಕಿ ಮೇಡಮ್ ಹೇಳಿದ್ರು ಅಂತ ನಾನು ಇವರೆಲ್ಲರನ್ನೂ ಒಪ್ಪಿಸಿ ಕರ್ಕೊಂಡ್ ಬಂದಿದ್ದೀನಿ. ನೀವು ನೋಡಿದ್ರೆ ನಮ್ಮ ವಿರುದ್ಧವಾಗಿ ಪೊಲೀಸರು ಕರ್ಸಿದಿರಲ್ಲ, ಇದು ನ್ಯಾಯನಾ ಸರ್? ನಮ್ ನ್ಯಾಯನ ನಾವೇ ಪಡ್ಕೋಬೇಕು. ಪೊಲೀಸರಿಗೂ ಧಿಕ್ಕಾರ ಹೇಳಿ, ಹಾಗೆ ಈ ಮಾಲೀಕರಿಗೂ ಧಿಕ್ಕಾರ ಹೇಳಿ. ಧಿಕ್ಕಾರ ಧಿಕ್ಕಾರ ಮಾಲೀಕರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಮಾಲೀಕರಿಗೆ ಧಿಕ್ಕಾರ. ಸ್ವಲ್ಪ ಸುಮ್ಮನೆ ಏನಾಯ್ತು ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ? ದಯಾನಂದ್ ಪ್ರಾಣಕ್ಕೆ ಅಪಾಯ ಇದೆ ಸರ್, ಅದಕ್ಕೆ ನಾವು ನಿಲ್ಸೋದಿಲ್ಲ. ಧಿಕ್ಕಾರ ಧಿಕ್ಕಾರ ಮಾಲೀಕರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಮಾಲೀಕರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಮಾಲೀಕರಿಗೆ ಧಿಕ್ಕಾರ.